ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋಗಳಲ್ಲಿ ಪೆನ್ಷನಬಲ್ ಸ್ಯಾಲರಿಯನ್ನು ಪ್ರೋರೇಟಾ ಮೇಲೆ ಯಾವ ಥರ ಲೆಕ್ಕಾಚಾರ ಮಾಡ್ತಾರೆ, ಪೆನ್ಷನಬಲ್ ಸರ್ವೀಸನ್ನು ಪ್ರೋರೇಟಾ ಮೇಲೆ ಯಾವ ಥರ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಪೆನ್ಷನ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತಾರೆ ಅಂತ ನಾನು ಸರಳವಾಗಿ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಪೆನ್ಷನ್ ಫಾರ್ಮುಲಾ ಏನಿದೆ ಅಂತ ನೋಡೋಣ. ಪೆನ್ಷನ್ ಈಸ್ ಈಕ್ವಲ್ ಟು ಪೆನ್ಷನಬಲ್ ಸ್ಯಾಲರಿ ಇಂಟು ಪೆನ್ಷನಬಲ್ ಸರ್ವೀಸ್ ಡಿವೈಡೆಡ್ ಬೈ 70. ಇದು ಪೆನ್ಷನ್ ಕ್ಯಾಲ್ಕುಲೇಷನ್ ಫಾರ್ಮುಲಾ. ಅದು ಬಿಟ್ಟರೆ ಸ್ನೇಹಿತರೆ, ತಮಗೆ ಈಗ ಸ್ಕ್ರೀನಲ್ಲಿ ಕೆಲವಾರು ಅಂಕಿಅಂಶಗಳು ಕಾಣ್ತಾ ಇದೆ. ಇದರ ಅರ್ಥ ಪ್ರೋರೇಟಾ ಆಧಾರದ ಮೇಲೆ ಪಿಂಚಣಿಯನ್ನು ಯಾವ ಥರ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರಳವಾಗಿ ವಿವರಿಸಲಾಗಿದೆ. ಒಬ್ಬ ವ್ಯಕ್ತಿ 31/5/2017 58 ವರ್ಷ ತುಂಬಿದೆ ಅಂತ ಭಾವಿಸಿಕೊಂಡು ಅವರ ಸೇವಾ ಅವಧಿಯನ್ನು, ಅವರ ವೇತನವನ್ನು ಪರಿಗಣಿಸಿ ಈ ಲೆಕ್ಕಾಚಾರವನ್ನು ಮಾಡಲಾಗಿದೆ. ಪ್ರೋರೇಟಾ ಆಧಾರದ ಮೇಲೆ ತಮಗೆಲ್ಲ ಗೊತ್ತಿದೆ, 16/11/1995ರಿಂದ 31/5/2017 ಸಲ್ಲಿಸಿದ ಸೇವೆಯನ್ನು 2 ಭಾಗಗಳನ್ನಾಗಿ ಮಾಡ್ತಾರೆ. ಮೊದಲ ಭಾಗದ ಅವಧಿಗೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡ್ತಾರೆ, ಎರಡನೇ ಅವಧಿಗೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡ್ತಾರೆ. ಈ ಮೊದಲನೇ ಭಾಗದ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡುವಾಗ 16/11/95ರಿಂದ 31/8/2014 ಪಡೆದಂತಹ ಹೈಯೆಸ್ಟ್ ಸ್ಯಾಲರಿಯನ್ನು ಅದು ಎರಡನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. ಮೊದಲನೇ ಪ್ಯಾರಾಮೀಟರ್ ಬಂದು 58 ವರ್ಷ ತುಂಬುವ ಮೊದಲ 60 ತಿಂಗಳ ಸರಾಸರಿ ವೇತನ ಆಗಿದೆ ಅಂತ ನಾನು ಹಿಂದೆ ವಿವರಿಸಿದ್ದೀನಿ. ಎರಡನೇ ಪ್ಯಾರಾಮೀಟರ್ ಹೈಯೆಸ್ಟ್ ಮಂತ್ಲಿ ಸ್ಯಾಲ್ರಿ ಡ್ರಾನ್ ಫ್ರಮ್ 16/11/1995 ಟು 31st August 2014. ಮೊದಲ ಪ್ಯಾರಾಮೀಟರ್ ಅದರ ಕೆಳಗಡೆ ಇದೆ, 60 ತಿಂಗಳ ಸರಾಸರಿ ವೇತನ. ಮೊದಲ ಪ್ಯಾರಾಮೀಟರ್ ಮತ್ತು ಎರಡನೇ ಪ್ಯಾರಾಮೀಟರ್ನ ತುಲನೆ ಮಾಡಿ ನೋಡಿದಾಗ ವಿಚ್ ಎವರ್ ಈಸ್ ಲೆಸ್ ಅಂದರೆ ಯಾವುದು ಕಡಿಮೆ ಇದೆ ಅದು ಪೆನ್ಷನಬಲ್ ಸ್ಯಾಲರಿ ಅಂತ ಪರಿಗಣಿಸ್ತಾರೆ. ಆಮೇಲೆ 16/11/95ರಿಂದ 31 August 2014 ಸಲ್ಲಿಸಿದ ಸೇವೆಯನ್ನು ಪೆನ್ಷನಬಲ್ ಸರ್ವೀಸ್ ಅಂತ ಲೆಕ್ಕಾಚಾರ ಮಾಡ್ತಾರೆ. ಅದಕ್ಕೆ 2 ವರ್ಷಗಳ ಅವಧಿಯನ್ನು ಸೇರಿಸಲಾಗುತ್ತೆ. ಯಾರೆಲ್ಲ 20 ವರ್ಷ ಸೇವೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಕೆಲಸಕ್ಕೆ ಸೇರಿದಾಗಿಂದ, ಅಂಥವರಿಗೆ ಈ 2 ವರ್ಷದ ಅವಧಿಯನ್ನು ಗ್ರೇಸ್ ಪೀರಿಯಡ್ ಅಂತ ಹೇಳಿ ಸೇರಿಸ್ತಾರೆ. ಸೊ ಇಲ್ಲಿ ಪೆನ್ಷನಬಲ್ ಸ್ಯಾಲರಿಯನ್ನು ನಾವು ನಿಗದಿ ಮಾಡಿದ್ದೀವಿ, ಪೆನ್ಷನಬಲ್ ಸರ್ವೀಸನ್ನು ನಿಗದಿ ಮಾಡಿದ್ದೀವಿ. ಇದನ್ನು 2 ಮಲ್ಟಿಪ್ಲೈ ಮಾಡ್ತಾರೆ. ಬಂದಿರೋ ಫಿಗರ್ಸಲ್ಲಿ ಡಿವೈಡೆಡ್ ಬೈ 70 ಮಾಡ್ತಾರೆ. 70 ಮಾಡಿ ಆದಮೇಲೆ ಬಂದಿರೋ ಮೊತ್ತವನ್ನು ಪ್ರೋರೇಟಾದ ಮೊದಲ ಭಾಗದ ಪಿಂಚಣಿ ಅಂತ ನಿಗದಿ ಮಾಡ್ತಾರೆ. ಅದೇ ತರಹ 19/2014 ನಂತರ ಅಂದರೆ 58 ವರ್ಷ ತುಂಬುವ ಮೊದಲ ವೇತನವನ್ನು, ಹೈಯೆಸ್ಟ್ ವೇತನವನ್ನು ಮೂರನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. ಮೊದಲ ಪ್ಯಾರಾಮೀಟರ್ 60 ತಿಂಗಳ ಸರಾಸರಿ ವೇತನ ಜೊತೆಗೆ ಇದು ತುಲನೆ ಮಾಡಿ ನೋಡಿದಾಗ ವಿಚ್ ಎವರ್ ಈಸ್ ಲೆಸ್ ಅಂತ ಬಂದಾಗ ಯಾವುದು ಕಡಿಮೆ ಇದೆಯೋ ಅದು ಪೆನ್ಷನಬಲ್ ಸ್ಯಾಲ್ರಿ ಅಂತ ತಗೊಳ್ತಾರೆ. 19/2014 ನಂತರದ ಸೇವೆಯನ್ನು ಪೆನ್ಷನಬಲ್ ಸರ್ವೀಸ್ ಅಂತ ತಗೊಳ್ತಾರೆ. ಇಲ್ಲಿ ಯಾವುದು ಗ್ರೇಸ್ ಪೀರಿಯಡನ್ನು ಸೇರಿಸಲ್ಲ. ಇದನ್ನು ಡಿವೈಡೆಡ್ ಬೈ 70 ಮಾಡಿದಾಗ ಬಂದಿರೋ ಮೊತ್ತವನ್ನು ಪ್ರೋರೇಟಾದ ಎರಡನೇ ಭಾಗದ ಪಿಂಚಣಿ ಅಂತ ಲೆಕ್ಕಾಚಾರ ಮಾಡ್ತಾರೆ. ಪ್ರೋರೇಟಾದ ಮೊದಲನೇ ಭಾಗದ ಪಿಂಚಣಿ ಮತ್ತು ಪ್ರೋರೇಟಾದ ಎರಡನೇ ಭಾಗದ ಪಿಂಚಣಿಯನ್ನು ಸೇರಿಸಿದಾಗ ಬರುವ ಮೊತ್ತವೇ ಹೆಚ್ಚುವರಿ ಪಿಂಚಣಿಯ ಮೊತ್ತ, ಹೈಯರ್ ಪೆನ್ಷನ್ ಅಮೌಂಟ್. ಇದಕ್ಕೆ ಪಾಸ್ಟ್ ಸರ್ವಿಸ್ ಪೆನ್ಷನನ್ನು ಒಂದು 500 ರೂಪಾಯಿ ಸೇರಿಸ್ತಾರೆ. ಏನು ಪಾಸ್ಟ್ ಸರ್ವಿಸ್ ಪೆನ್ಷನ್ ಅಂದರೆ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಸೇರಿಸಿದ್ದೀನಿ. ಇದ್ರ ಬಗ್ಗೆ ಈಗಾಗಲೇ ನಾನು ವಿವರಿಸಿರೋದ್ರಿಂದ ಇದು ಒಟ್ಟು 3 ಭಾಗಗಳಾಗಿ, ಅಂದರೆ ಪಾಸ್ಟ್ ಸರ್ವಿಸ್ ಪೆನ್ಷನ್ ಅಮೌಂಟ್ ಫ್ರಮ್ 16/11/1995 ಅಪ್ ಟು 58 years ಕಂಪ್ಲೀಟೆಡ್. ಸ್ನೇಹಿತರೆ, ತಮಗೆ ಈಗ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತಹ ಅಂಕಿಅಂಶಗಳು ತುಲನಾತ್ಮಕ ಪಟ್ಟಿಯಾಗಿದೆ.
60 ತಿಂಗಳ ವೇ 60 ತಿಂಗಳ ಸರಾಸರಿ ವೇತನವನ್ನು ತಗೊಂಡು ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಪಿಂಚಣಿ ಬರುತ್ತೆ, ಅದನ್ನೇ ಪ್ರೋರೇಟಾ ಮೇಲೆ ಮಾಡಿದಾಗ ಎಷ್ಟು ಪಿಂಚಣಿ ಬರುತ್ತೆ ಅಂತ ತುಲನಾತ್ಮಕವಾಗಿ ನೋಡಲಾಗಿದೆ. ಇದನ್ನು ತಾವು ಗಮನವಿಟ್ಟು ನೋಡಿದಾಗ ನಿಮಗೆ ಎಲ್ಲದು ಅರ್ಥ ಆಗುತ್ತೆ. ಈಗ ಪ್ರೋರೇಟಾನಲ್ಲಿ ಮಾಡಿದಾಗ 17,450 ಪ್ಲಸ್ ಪಾಸ್ಟ್ ಸರ್ವಿಸ್ ಪೆನ್ಷನ್ ಒಂದು 500, ಬೇಡ 18,000 ಅಂತ ಅಂದ್ಕೊಳ್ಳೋಣ. 18,000 ಬರೋದಾದರೆ ಇಲ್ಲಿ 60 ತಿಂಗಳು ನೇರವಾಗಿ ಮಾಡೋದ್ರಿಂದ 18,500 ಪ್ಲಸ್ ಪಾಸ್ಟ್ ಸರ್ವಿಸ್ ಪೆನ್ಷನ್ 500, 19,000 ಪೆನ್ಷನ್ ಬರುತ್ತೆ. ಅಂದರೆ ಇವೆರಡಕ್ಕೂ ಕಂಪೇರ್ ಮಾಡಿದಾಗ 1,000 ಮೊತ್ತ ಪೆನ್ಷನ್ನಿನ ಮೊತ್ತ ಕಡಿತ ಆಗುತ್ತೆ. ಇವರು 2017ಕ್ಕೆ 58 ತುಂಬಿರೋದ್ರಿಂದ ಇವರಿಗೆ 1,000 ಮೊತ್ತ ಪೆನ್ಷನ್ನಲ್ಲಿ ಕಡಿಮೆ ಆಗುತ್ತೆ. ಅವರು ಹೋಗ್ತಾ 2017ಕ್ಕೆ 58 ಆಗಿರೋರಿಗೆ 1,000 ಹೇಗೆ ಕಡಿಮೆ ಆಗಿದೆಯೋ 18ಕ್ಕೆ ಆಗಿರೋರಿಗೆ 1,200 ಕಡಿಮೆ ಆಗ್ಬೋದು. 2019ಕ್ಕೆ 58 ತುಂಬಿರೋರಿಗೆ 1,500 ಕಡಿಮೆ ಆಗ್ಬೋದು. 2020ಕ್ಕೆ 58 ತುಂಬಿರೋರಿಗೆ ಒಂದು 2,000 ಕಮ್ಮಿ ಆಗ್ಬೋದು. ಇದೇ ಥರ ಕಡಿತ ಆಗುವ ಮೊತ್ತ ಬೆಳೀತಾ ಹೋಗುತ್ತೆ.